ನಮಸ್ಕಾರ ಈ ದಿನ .comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರತಿಯೊಂದು ವ್ಯವಸ್ಥೆಯು ಎಷ್ಟು ಬಲಿಷ್ಠವಾಗಿದ್ರೂ ವೃತ್ತಿಪರ ದುಷ್ಕೃತ್ಯಗಳಿಂದ ಸಮಸ್ಯೆಗೆ ಗುರಿಯಾಗುತ್ತೆ. ದುಃಖಕರ ಅಂತಂದ್ರೆ ನ್ಯಾಯಾಂಗದೊಳಗೆ ಭ್ರಷ್ಟಾಚಾರ ಮತ್ತು ದುಷ್ಕೃತ್ಯದ ನಿದರ್ಶನಗಳು ಹೊರಹೊಮ್ಮಿದೆ. ಜೊತೆಗೆ ನ್ಯಾಯಾಧೀಶರು ಚುನಾವಣೆಯಲ್ಲಿ ಸ್ಪರ್ಧಿಸೋದು ಜನರಲ್ಲಿ ನ್ಯಾಯಾಂಗದ ಮೇಲೆ ಅನುಮಾನ ಮೂಡಿಸೋ ಸಾಧ್ಯತೆಗಳಿದೆ ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ಅವರು ಹೇಳಿದ್ದಾರೆ. ಯುಕೆಯಲ್ಲಿ ನಡೆದ ನ್ಯಾಯಾಂಗ ಕಾನೂನು ಬದ್ಧತೆ ಮತ್ತು ಸಾರ್ವಜನಿಕ ವಿಶ್ವಾಸ ಕಾಪಾಡಿಕೊಳ್ಳುವುದು ವಿಷಯದ ಕುರಿತಾದ ಚರ್ಚೆಯಲ್ಲಿ ಭಾಗವಹಿಸಿ ಸಿಜೆಐ ಗವಾಯಿ ಅವರು ಮಾತನಾಡಿದರು. ಪ್ರತಿಯೊಂದು ಪ್ರಜಾಪ್ರಭುತ್ವದಲ್ಲೂ ನ್ಯಾಯಾಂಗ ನ್ಯಾಯವನ್ನು ವಿತರಿಸೋದಷ್ಟೇ ಅಲ್ಲ, ಸತ್ಯವನ್ನ ಎತ್ತಿ ತೋರಿಸೋಕೆ ಅರ್ಹವಾದ ಸಂಸ್ಥೆಯಾಗಿಯೂ ಕಾಣಬೇಕಾಗಿದೆ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ಮತ್ತು ದುಷ್ಕೃತ್ಯದಂಥ ನಡೆಗಳು ಒಟ್ಟಾರೆಯಾಗಿ ವ್ಯವಸ್ಥೆಯ ಸಮಗ್ರತೆಯ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಕಳೆದು ಹೋಗ್ತಾ ಇರುವಂತಹ ವಿಶ್ವಾಸವನ್ನ ಪುನರ್ ನಿರ್ಮಿಸೋ ಮಾರ್ಗ ಈ ಸಮಸ್ಯೆಗಳನ್ನು ಪರಿಹರಿಸೋಕೆ ತೆಗೆದುಕೊಂಡ ತ್ವರಿತ, ನಿರ್ಣಾಯಕ ಮತ್ತು ಪಾರದರ್ಶಕ ಕ್ರಮವಾಗಿದೆ. ಭಾರತದಲ್ಲಿ ಅಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಸುಪ್ರೀಂ ಕೋರ್ಟ್ ನಿರಂತರವಾಗಿ ದುಷ್ಕೃತ್ಯವನ್ನು ಪರಿಹರಿಸೋಕೆ ತಕ್ಷಣದ ಮತ್ತು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ. ನ್ಯಾಯಾಂಗ ಗಣರಾಜ್ಯದ 3 ಪ್ರಮುಖ ಆಡಳಿತಾಂಗಗಳಲ್ಲಿ ಒಂದಾಗಿದ್ದು, ಇದರ ಸ್ವಾತಂತ್ರ್ಯ ಮತ್ತು ಸಮಗ್ರತೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ವಿಶ್ವಾಸ ನ್ಯಾಯಾಂಗದ ಕಾರ್ಯನಿರ್ವಹಣೆಗೆ ಅತ್ಯಂತ ಮುಖ್ಯ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗದ ಮೇಲಿನ ಜನರ ವಿಶ್ವಾಸ ಕಡಿಮೆ ಆಗುವಂತಹ ಕೆಲವು ಘಟನೆಗಳು ಸಂಭವಿಸಿದೆ. ಈ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಈ ವಿಷಯವನ್ನ ಎತ್ತಿ ಹಿಡಿದಿದ್ದಾರೆ. ನ್ಯಾಯಾಧೀಶರು ನಿವೃತ್ತಿಯ ನಂತರ ತೆಗೆದುಕೊಳ್ಳುವಂತಹ ನಿರ್ಧಾರ ಅಥವಾ ಸರ್ಕಾರದಿಂದ ಪಡೆಯುವ ಮತ್ತೊಂದು ನೇಮಕಾತಿಯು ಅವರ ನಿವೃತ್ತಿಗೂ ಮುನ್ನ ನಿರ್ವಹಿಸಿದ ಕೆಲಸದ ಬಗ್ಗೆ ಅನುಮಾನವನ್ನು ಹುಟ್ಟಾಕಬಹುದು. ಅಷ್ಟೇ ಅಲ್ಲ, ಚುನಾವಣೆಗಳಲ್ಲಿ ಸ್ಪರ್ಧಿಸೋಕೆ ಅವರು ನ್ಯಾಯಾಂಗಕ್ಕೆ ರಾಜೀನಾಮೆ ನೀಡಿದ್ರೆ ಅದು ಗಮನಾರ್ಹವಾದ ನೈತಿಕ ಕಾಳಜಿಯನ್ನು ಹುಟ್ಟಾಕತ್ತೆ, ಸಾರ್ವಜನಿಕ ಪರಿಶೀಲನೆಗೆ ಒಳಪಡುತ್ತೆ, ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳಿದ್ದಾರೆ. ರಾಜಕೀಯ ಹುದ್ದೆಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ನ್ಯಾಯಾಧೀಶರು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷಪಾತದ ಬಗ್ಗೆ ಅನುಮಾನಗಳನ್ನು ಹುಟ್ಟೋಕೆ ಕಾರಣ ಆಗಬಹುದು. ಯಾಕಂದ್ರೆ ಇದನ್ನ ಹಿತಾಸಕ್ತಿ ಸಂಘರ್ಷ ಅಥವಾ ಸರ್ಕಾರದ ಪರವಾಗಿ ಪಡೆಯೋ ಪ್ರಯತ್ನ ಅಂತ ಪರಿಗಣಿಸುವ ಸಾಧ್ಯತೆಗಳೂ ಇದೆ. ನಿವೃತ್ತಿಯ ನಂತರ ಅವರು ಪಡೆಯುವಂಥ ಹುದ್ದೆ ಅಥವಾ ಅವರು ನಿರ್ವಹಿಸುವ ಬೇರೆ ಯಾವುದೇ ಪಾತ್ರ ನ್ಯಾಯಾಂಗದ ಸಮಗ್ರತೆ ಮೇಲಿನ ಸಾರ್ವಜನಿಕರ ನಂಬಿಕೆಯನ್ನು ಹಾಳು ಮಾಡಬಹುದು. ಯಾಕಂದ್ರೆ ಅವ್ರ ಸೇವೆಯಲ್ಲಿದ್ದಾಗ ತೆಗೆದುಕೊಳ್ಳುವಂಥ ನ್ಯಾಯಾಂಗ ನಿರ್ಧಾರಗಳು ಭವಿಷ್ಯದ ಸರ್ಕಾರಿ ನೇಮಕಾತಿ ಅಥವಾ ರಾಜಕೀಯ ಒಳಗೊಳ್ಳುವಿಕೆಯ ನಿರೀಕ್ಷೆಯಿಂದ ಪ್ರಭಾವಿತವಾಗಿದೆ ಅನ್ನೋ ಗ್ರಹಿಕೆಯನ್ನು ಹುಟ್ಟಾಕಬಹುದು ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ನಮ್ಮ ಅನೇಕ ಸಹೋದ್ಯೋಗಿಗಳು ನಿವೃತ್ತಿಯ ನಂತರ ನ್ಯಾಯಾಂಗದ ವಿಶ್ವಾಸಾರ್ಹತೆ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡೋ ಪ್ರಯತ್ನದಲ್ಲಿ ಸರ್ಕಾರದಿಂದ ಯಾವುದೇ ಹುದ್ದೆ ಅಥವಾ ಪಾತ್ರಗಳ ಸ್ವೀಕರಿಸೋದಿಲ್ಲ ಅನ್ನೋದಾಗಿ ಸಾರ್ವಜನಿಕವಾಗಿ ಪ್ರತಿಜ್ಞೆ ಮಾಡಿದ್ರು ಅಂತ ಕೂಡ ಹೇಳಿದ್ದಾರೆ. ಗವಾಯಿ ಅವರು ತಮ್ಮ ಭಾಷಣದಲ್ಲಿ ಯಾವುದೇ ವ್ಯವಸ್ಥೆಯು ಎಷ್ಟೇ ಬಲಿಷ್ಠವಾಗಿದ್ರೂ ವೃತ್ತಿಪರ ದುಷ್ಕೃತ್ಯದಿಂದ ಸಂಪೂರ್ಣವಾಗಿ ಮುಕ್ತವಾಗಿರೋಕೆ ಸಾಧ್ಯ ಇಲ್ಲ ಅಂತ ಒಪ್ಕೊಂಡಿದ್ದಾರೆ. ಭಾರತದ ನ್ಯಾಯಾಂಗದಲ್ಲಿ ಕೆಲವು ಭ್ರಷ್ಟಾಚಾರದ ಆರೋಪಗಳು ಮತ್ತು ದುಷ್ಕೃತ್ಯದ ಘಟನೆಗಳು ಬೆಳಕಿಗೆ ಬಂದಿದೆ. ಉದಾಹರಣೆಗೆ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರ ನಿವಾಸದಲ್ಲಿ ಕಂತೆ ಹಣ ಸಿಕ್ಕಿದ್ದು ಸಾರ್ವಜನಿಕರ ಗಮನ ಸೆಳೆದಿದೆ. ಇಂಥ ಘಟನೆಗಳು ಜನರಲ್ಲಿ ನ್ಯಾಯಾಂಗದ ಮೇಲೆ ಸಂಶಯವನ್ನು ಹುಟ್ಟಿಸುತ್ತೆ. ಇದರಿಂದಾಗಿ ನ್ಯಾಯಾಂಗದ ಮೇಲಿನ ವಿಶ್ವಾಸ ಕುಸಿಯೋ ಸಾಧ್ಯತೆಗಳಿರುತ್ತೆ. ಗವಾಯಿ ಅವರು ಇಂತಹ ಘಟನೆಗಳಿಗೆ ಸುಪ್ರೀಂ ಕೋರ್ಟ್ ತಕ್ಷಣವೇ ಕ್ರಮ ಕೈಗೊಂಡಿದೆ ಅಂತ ತಿಳಿಸಿದ್ದಾರೆ. ಆದರೂ ಇಂತಹ ಘಟನೆಗಳು ಸಾರ್ವಜನಿಕರ ಗ್ರಹಿಕೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಕೆಲವು ಸಲ ನಿವೃತ್ತ ನ್ಯಾಯಾಧೀಶರು ತಮ್ಮ ಅನುಭವ ಮತ್ತು ಕಾನೂನು ಜ್ಞಾನವನ್ನ ಸಾರ್ವಜನಿಕ ಸೇವೆಗೆ ಬಳಸ್ಕೊಳ್ಳೋಕೆ ಸರ್ಕಾರಿ ಹುದ್ದೆಗಳನ್ನು ಸ್ವೀಕರಿಸ್ತಾರೆ. ಆದರೆ ಇದು ಸಾರ್ವಜನಿಕರ ಗ್ರಹಿಕೆಯಲ್ಲಿ ರಾಜಕೀಯವಾಗಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಕೆಲವು ನ್ಯಾಯಾಧೀಶರು ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅಥವಾ ಭವಿಷ್ಯದ ಲಾಭಗಳಿಗಾಗಿ ಸರ್ಕಾರಿ ಹುದ್ದೆಗಳನ್ನು ಸ್ವೀಕರಿಸಬಹುದು. ಇದು ಸರ್ಕಾರದೊಂದಿಗಿನ ಸಂಬಂಧವನ್ನ ಉಳಿಸಿಕೊಳ್ಳುವ ಒಂದು ಮಾರ್ಗ ಆಗಿರಬಹುದು. ಜಸ್ಟಿಸ್ ಬಿ.ಐ. ಗವಾಯಿ ಅವರ ಹೇಳಿಕೆ ನ್ಯಾಯಾಂಗದ ಸ್ವಾತಂತ್ರ್ಯ, ನಿಷ್ಪಕ್ಷತೆ ಮತ್ತು ಸಾರ್ವಜನಿಕ ವಿಶ್ವಾಸವನ್ನ ಕಾಪಾಡೋ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತೆ. ಭ್ರಷ್ಟಾಚಾರದ ಆರೋಪಗಳು ಮತ್ತು ನಿವೃತ್ತಿಯ ನಂತರ ಸರ್ಕಾರಿ ಹುದ್ದೆಗಳ ಸ್ವೀಕಾರ ಜನರ ದೃಷ್ಟಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಈ ಸಮಸ್ಯೆಯನ್ನು ಎದುರಿಸೋಕೆ ಗವಾಯಿ ಅವರು ತಾವು ಮತ್ತು ತಮ್ಮ ಸಹೋದ್ಯೋಗಿಗಳು ಸರ್ಕಾರಿ ಹುದ್ದೆಗಳನ್ನು ಸ್ವೀಕರಿಸದೇ ಇರೋಕೆ ಪ್ರತಿಜ್ಞೆ ಮಾಡಿರೋದಾಗಿ ತಿಳಿಸಿದ್ದಾರೆ. ಈ ಕ್ರಮ ನ್ಯಾಯಾಂಗದ ವಿಶ್ವಾಸಾರ್ಹತೆಯನ್ನು ಎತ್ತಿ ಹಿಡಿಯೋ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.